ಪ್ರಿಯ ಓದುಗ ಬಂಧುಗಳಿಗೆ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 5ನೇ ಸಂಚಿಕೆ ನೋಡುವ. ಬಾಗಿಲಲ್ಲಿ ಹೊಸ ಜೋಡಿಗಳ ನಿಲ್ಲಿಸಿ ಭಾಗೀರಥಿಯವರು ಮನೆಯೊಳಗೆ ನಡೆದರು. ಆರತಿ ಮಾಡಿ ಸೇರೊದ್ದು ಮನೆ ತುಂಬಿಸಿಕೊಳ್ಳಬೇಕು ಸೊಸೆಯರ ಎಂದು ನೆಂಟರ ಹುಡುಗಿಯರ ಜೊತೆ ಬಂದರು. ರುದ್ರ ದೀಪು ಜೊತೆ ಪಡಸಾಲೆ ಮೇಲೆ ಕುಳಿತರೆ ಪ್ರಿಯ ಸಮಾಧಾನ ಮಾಡುತ್ತಿದ್ದ ಪ್ರಸಾದ್ ಜಗ್ಗ 2 ಜೋಡಿಗಳನ್ನು ಬದಲಿಸಿ ನೋಡಿ, ನಮ್ಮ ಅಣ್ಣ ಯಾವತ್ತ ಪ್ರಸಾದ್ ಅಣ್ಣನಂಗ ಹೆಂಡ್ತಿನ ಸಮಾಧಾನ ಮಾಡದು ಎಂದುಕೊಂಡ. ಒಬ್ಬಳೇ ನಿಂತು ಅದಾಗಲೇ ಕಣ್ಣು ತುಂಬಿಕೊಂಡವು ಸಪ್ತಮಿಗೆ. ಸೋಮಪ್ಪನಿಗೆ ಅವಳ ಕಂಬನಿ ಕಾಣಲು ಬಾಗಿ, ಬೇಗ ಬಮ್ಮಿ, ಹೆಣ್ಮಕ್ಕಳು ಎಷ್ಟೊತ್ತು ಆಚೆ ಕಡೆ ನಿಲ್ಲದು ಎಂದು ಕೂಗಲು, ದೀಪು ರುದ್ರನ ಮಡಿಲಿಂದ ಜಾರಿ, ಚಿಕ್ಕಿ ಯಾಕೆ ಅಳ್ತಾ ಇದೀಯಾ, ಯಾರು ಬೈದ್ರು ನಿನ್ನ ಎಂದು ಕೇಳಲು ಕಣ್ಣೀರು ಒರೆಸಿಕೊಂಡು, ಯಾರಿಲ್ಲ ಚಿನ್ನು ಎಂದು ಅವಳನ್ನ ಸೊಂಟದ ಮೇಲೆ ಎತ್ತಿಕೊಂಡಳು. ರುದ್ರನೊಬ್ಬೆ ಸಪ್ತಳ ದಿಟ್ಟಿಸಿ ಕುಳಿತ. ಭಾಗೀರಥಿ ಬಾಗಿಲಲ್ಲಿ ಹುಡುಗಿಯರಿಬ್ಬರ ನಿಲ್ಲಿಸಿ, ರುದ್ರ ಸಪ್ತಮಿ ಬನ್ನಿ, ನಿಮಗೆ ಮೊದಲು ಆರತಿ ಮಾಡಿ ಮನೆ ತುಂಬಿಸ್ಕಬೇಕು ಎನ್ನಲು ಪ್ರಿಯ ಪ್ರಸಾದನ್ನ ದಿಟ್ಟಿಸಿದಳು. ಪ್ರಸಾದ್, ಅವ್ವ ನಾವೇ ಮೊದಲು ಮನೆಯೊಳಗೆ ಬಂದ್ರೆ ಏನಂತೆ, ನಿಂತು ನಿಂತು ಸಾಕಾಯಿತು, ಮೊದಲು ಅದೇನೋ ನಮಗೆ ಮಾಡು, ಒಳಗೆ ಬರ್ತೀವಿ ಎಂದ. ಅದಾಗಲೇ ಹೆಂಡತಿ ಮಾತು ಕೇಳಲು ಶುರು ಮಾಡಿದ್ದ ಸೋಮಪ್ಪ. ಹೇ ನಿಂತ್ಕ ಸುಮ್ಕ, ಹಿರಿಮಗ ಹಿರಿ ಸೊಸೆ ಮೊದಲು ಹೋಗ್ಬೇಕು, ಆಮೇಲೆ ನೀನು, ಸುಸ್ತಾದ್ರ ಇಂದ ಕೊಟ್ಗ ಅದ ಕೂತ್ಕೋ ಹೋಗು ಎಂದರು ಗಡುಸಾಗಿ. ಪ್ರಸಾದ್ ತೆಪ್ಪಗಾದರೆ ಪ್ರಿಯ ಕೈ ಹಿಸುಕಿ ನಿಂತಳು. ಸಪ್ತ ಮಾತ್ರ ದೀಪು ಕೆದರಿದ ಕೂದಲು ಸರಿಪಡಿಸಿ ಕೆನ್ನೆ ಹಿಂಡಿ ಮುದ್ದು ಮಾಡುತ್ತಿದ್ದಳು. ಭಾಗೀರಥಿ ಸೋಮಪ್ಪ ಇಬ್ಬರು ಅವಳನ್ನೇ ನೋಡಿದರು. ಜಗ್ಗ ರುದ್ರನ ಬೆಂಟಿದ್ದ. ಸಪ್ತಳ ನೋಡೆಂದು. ಅವಳ ನೋಡಿ, ಬುಟ್ಟಿಗಾಕಳಕ್ಕೆ ಈಗ್ಲೇ ಶುರು ಮಾಡವಳೆ ಎಂದು ತುಟಿ ಕೊಂಕಿಸಿದ್ದ. ಸೋಮಪ್ಪ, ಕುಸು ಸಪ್ತ ನಡೆಯವ ಬಾಗ್ಲುಗ, ಆರತಿ ಮಾಡ್ಲಿ ಎಂದು ರುದ್ರನ ನೋಡಲು ಅವ ಕೂಡ ಬಾಗಿಲಲ್ಲಿ ನಿಂತ. ಸಪ್ತ ದೀಪಳನ್ನು ಎತ್ತಿಕೊಂಡೇ ನಿಂತಳು. ಮೂವರಿಗೂ ಆರತಿ ಮಾಡಿದ್ದರು. ಸೇರೊದ್ದು ಒಳಗೆ ಬಾ ಎನ್ನಲು ದೀಪು ಜೊತೆಯೇ ಬಲಗಾಲಲ್ಲಿ ಸೇರೊದ್ದು ಪ್ರವೇಶ ಮಾಡಿದ್ದಳು ತನ್ನ ಗಂಡನ ಮನೆಯ. ಸಪ್ತ ದೀಪ ಹಚ್ಚಲು ನಡೆದಳು. ಇತ್ತ ಪ್ರಿಯ ಪ್ರಸಾದ್ರಿಗೆ ಆರತಿ ಮಾಡಿ ಮನೆ ತುಂಬಿಸಿಕೊಂಡರು. ಸೇರೊದ್ದು ಒಳಗೆ ಬಂದವಳು ದೇವರ ಮನೆ ಬಾಗಿಲಲ್ಲಿ ನಿಲ್ಲಲು ಸಪ್ತ ಅದಾಗಲೇ ದೀಪ ಬೆಳಗಿ ಕೈ ಮುಗಿದು ನಿಂತಿದ್ದಳು. ಪ್ರಿಯ ಮತ್ತೆ ಹಲ್ಲು ಕಚ್ಚಿ ನಿಂತಳು. ನಂತರ ಸೊಸೆಯಂದಿರು ಸಿಹಿ ಮಾಡಬೇಕಿತ್ತು. ಸೊಸೆಯಂದಿರಿಬ್ಬರಿಗೂ ಭಾಗೀರಥಿ ಸಹಾಯಕ್ಕೆ ನಿಂತರೆ ದೀಪು ಸಪ್ತಮಿ ಬಿಟ್ಟು ಜಗ್ಗದೆ ಅವಳ ಸೆರಗು ಹಿಡಿದು ನಿಂತಿದ್ದಳು. ನೆಂಟರೆಲ್ಲ ಹೊರಗಿದ್ದರು. ಮನೆ ಹಿಂದೆ ಅಡುಗೆಯವರು ಅಡುಗೆ ತಯಾರಿಯಲ್ಲಿದ್ದರು. ಸೋಮಪ್ಪ ಮತ್ತು ಭಾಗೀರಥಿಯವರ ಬಳಗ ಹೆಚ್ಚೇ ಇದ್ದ ಕಾರಣ ಮನೆ ತುಂಬ ನೆಂಟರು. ಅದಕ್ಕಾಗಿಯೇ ಅಡುಗೆ ತಯಾರಿ ನಡೆದಿತ್ತು. ಸೊಸೆಯಂದಿರು ಸಿಹಿ ಮಾಡಿದರೆ ಸಾಕಿತ್ತು. ಸಪ್ತಮಿ ಹಸಿರುಬೇಳೆ ಪಾಯಸ ಮಾಡಲು ನಿಂತರೆ ಪ್ರಿಯಾ ಕ್ಯಾರೆಟ್ ಹಲ್ವಾ ತಯಾರಿಯಲ್ಲಿದ್ದಳು. ಚಿಕ್ಕಿ ಏನು ಮಾಡ್ತಾ ಇದೀಯಾ ಎಂದು ದೀಪು ಮಾತಿಗೆ ಪಾಯಸ ಮಾಡ್ತಾ ಇದ್ದೀನಿ ಎಂದಳು ಸಪ್ತ. ಪ್ರಿಯಾಳನ್ನ ನೋಡಿ ಚಿಕ್ಕಿ ನೀನೇನು ಮಾಡ್ತಾ ಇದೀಯಾ ಎಂದಿತು. ಅವಳನ್ನು ನೋಡಿ ಅತ್ತೆಯನ್ನು ನೋಡಿ, ಹಲ್ವಾ ಮಾಡ್ತಾ ಇದ್ದೀನಿ ಪುಟಾಣಿ ಎಂದಳು. ಅಜ್ಜಿ ನಾನು ಹಲ್ವಾ ಪಾಯಸ ಎರಡೂ ತಿಂತೀನಿ ಎಂದರೆ ಭಾಗೀರಥಿ, ಎರಡೂ ತಿನ್ನು ನನ್ನವ್ವ, ಬೇಡ ಅಂದವ್ರು ಯಾರು ಎಂದರು ನಗುತ್ತಾ. ಅಲ್ಲಿಂದ ಹೊರಗೆ ಓಡಿದವಳು ರುದ್ರನ ಮಡಿಲೇರಿ, ಚಿಕ್ಕಿ ಪಾಯಸ ಮಾಡ್ತಾವಳೆ, ಚಿಕ್ಕಿ ಹಲ್ವಾ ಮಾಡ್ತಾ ಇದ್ದಾಳೆ ಎಂದಳು. ಪಕ್ಕದಲ್ಲಿದ್ದ ಪ್ರಸಾದ್, ಹಲ್ವಾ ಅಲ್ಲ ದೀಪು, ಹಲ್ವಾ ಎಂದ. ನೀನು ಹೋಗ್ ಚಿಕ್ಕ ಎಂದು ರುದ್ರನ ಕೊರಳಪ್ಪಿ ಕುಳಿತಳು. ಸೋಮಪ್ಪರು ಊಟಕ್ಕೆ ಕೂರಲು ಕರೆದಾಗ ಎಲ್ಲರೂ ಮನೆ ತುಂಬ ಸಾಲಾಗಿ ಕೂರಲು ಮೊದಲು ಪ್ರಿಯಾಳೆ ಎಲ್ಲರಿಗೂ ಹಲ್ವಾ ಬಡಿಸಿದ್ದಳು. ನಂತರ ಸಪ್ತಮಿ ಎಲ್ಲರಿಗೂ ಪಾಯಸ ಬಡಿಸಲು ಉಳಿದ ಹೆಂಗಸರು ಉಳಿದ ಊಟ ಬಡಿಸಿದ್ದರು. ದೀಪು ಮೊದಲು ಹಲ್ವಾ ತಿಂದು, ಅಯ್ಯೋ ಹಲ್ವಾ ಚೆಂದ ಇಲ್ಲ ಕೂಗಿತ್ತು ಜೋರಾಗಿ. ಪ್ರಿಯಾ ಅವಳನ್ನು ಕೋಪದಲ್ಲಿ ನೋಡಲು ಜಗ್ಗ ಕೂಡ, ಅಯ್ಯೋ ದೀಪು ಇದನ್ನ ತಿನ್ಬೇಡ, ಕ್ಯಾರೆಟು ಬೆಂದೇ ಇಲ್ಲ, ತಿಂದು ಆಮೇಲೆ ಹೊಟ್ಟೆಗಿಟ್ಟೆ ನೋವು ಬಂದದು ಎನ್ನಲು ಪ್ರಸಾದ್ ಹಣೆ ನೀವಿಕೊಂಡ. ಈ ಪ್ರಿಯಾ ತೆಪ್ಪಗೆ ಪಾಯಸನೋ ಇಲ್ಲ ಕೇಸರಿ ಬಾತೋ ಮಾಡೋದು ಬಿಟ್ಟು ಹಲ್ವಾ ಮಾಡೋದಕ್ಕೆ ಯಾಕೆ ಹೋದ್ಲು. ಕ್ಯಾರೆಟ್ ಬೆಂದಿಲ್ಲ, ಇನ್ನೂ ಹಸಿ, ಸಕ್ಕರೆ ಬೇರೆ ಸುಡಿದು ಇಟ್ಟಿದ್ದಾಳೆ, ತುಪ್ಪ ಬೇರೆ ಬಂಡಿಗಟ್ಟಲೆ ಹಾಕಿದ್ದಾಳೆ, ಜೊತೆಗೆ ನನ್ನೇ ದುರು ಬೇರೆ ನೋಡೋದು ಬೇರೆ ಎಂದು ಕಷ್ಟದಲ್ಲಿ ಹೊಟ್ಟೆಗೆ ಸೇರಿಸಿದ್ದ. ಒಂದಷ್ಟು ಜನ ಬೆಂದಿಲ್ಲ ಎಂದು ಬದಿಗೆ ತಳ್ಳಿದರೆ ಇನ್ನೊಂದಷ್ಟು ಜನ ಬೇಸರ ಮಾಡಿಕೊಳ್ಳುವಳು ಮೊದಲ ದಿನವೇ ಎಂದು ತಿಂದಿದ್ದರು. ಪಾಯಸ ಮಾತ್ರ 2ನೇ ಬಾರಿ ಕೇಳಿದಾಗ ಸಪ್ತ ಹೆಚ್ಚು ಹರ್ಷಿಸದೆ ಬಡಿಸಿದರೆ ಪ್ರಿಯಾಳ ಹೊಟ್ಟೆ ಉರಿಯುತ್ತಿತ್ತು. ದೀಪು ಚಿಕ್ಕಿ ಪಾಯಸ ಬೊಂಬಾಟು ಎಂದಿತು ಜೋರಾಗಿ. ರುದ್ರ ಅವಳ ಬಾಯಿಗೆ ಅನ್ನ ಸಾಂಬಾರು ತುರುಕಿದ್ದ.
ಎಲ್ಲರ ಊಟ ಮುಗಿದು ಪ್ರಿಯಾ ಸಪ್ತ ಇಬ್ಬರಿಗೂ ಒಂದೇ ಕೋಣೆ ತೋರಿದ್ದರು ಮಲಗಲು. ಪ್ರಿಯಾ ಹಾಸಿಗೆ ಏರಿದ್ದಳು. ಸಪ್ತ ಕೋಣೆಗೆ ಬಂದಿದ್ದೇ ತಡ. ಕಟ್ಟಿದ್ದ ಗಂಟಲು ತೆರೆದಿತ್ತು. ಹೇ ಸಪ್ತ, ನೀನು ಈ ಮನೆಗೆ ಸೊಸೆನೇ ಆಗಿರಬಹುದು, ಆದರೆ ನನಗೆ ನನ್ನ ಮನೆ ಕೆಲಸದ ಆಳಿನ ಮಗಳು ಎಂದಿದ್ದೆ ತಡ. ಸಪ್ತ ಪ್ರಿಯಾಳ ನೋಡಿ, ನಿನ್ನ ಮನೆ ಕೆಲಸದ ಆಳಲ್ಲ ನನ್ನವ್ವ, ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾಳೆ ನನ್ನವ್ವ. ನಿಮ್ಮೊಂದು ಹೊಲದಲ್ಲಿ ಅಲ್ಲ, ಯಾವ ಹೊಲದಲ್ಲಿ ಕೆಲಸ ಇದೆಯೋ ಅಲ್ಲೆಲ್ಲ ಮಾಡ್ತಾಳೆ. ನಿನ್ನ ಮನೆ ಆಳಲ್ಲ ನನ್ನವ್ವ. ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಿನ್ನ ಮಧ್ಯೆ ಎಷ್ಟೇ ಮಾತಿರಲಿ, ಅದು ನಮ್ಮಿಬ್ಬರ ನಡುವೆಯೇ ಇರಲಿ. ನನ್ನವ್ವನ ಬಗ್ಗೆ ಮಾತು ಬೇಡ ಎಂದು ತಲೆ ತುಂಬ ಹಾಕಿದ್ದ ಪಿನ್ನು ತೆಗೆಯಲು ಕುಳಿತಳು. ಪ್ರಿಯಾ ಹಲ್ಲು ಕಚ್ಚಿ ಕುಳಿತಳು. ಅವಳಿಗೆ ಗೊತ್ತು, ಸಪ್ತ ಎಷ್ಟೇ ರೇಗಿಸಲಿ ಮಾತಾಡೋದಿಲ್ಲ. ಅದೇ ಅವಳ ತಾಯಿ ಬಗ್ಗೆ ಮಾತಾಡಿದರೆ ಸಹಿಸೋದಿಲ್ಲ ಎಂದು. ದೊಡ್ಡ ಸೊಸೆ ಅಂತ ಹೆಚ್ಚು ಬಾಲ ಬಿಚ್ಚಿದ್ರೆ ಸರಿ ಇರೋಲ್ಲ. ನಿನ್ನ ಯೋಗ್ಯತೆ ಏನಂತ ಗೊತ್ತಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಂಡು ಕಸ ಮುಸ್ರೆ ತೊಳ್ಕೊಂಡು ಇದ್ರೆ ಒಳ್ಳೇದು. ಶ್ರೀಮಂತರ ಮನೆ ಸೊಸೆ ಆದೆ ಅಂತ ದಿಮಾಕ್ ತೋರಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಎಂದು ಮೂತಿ ತಿರುವಲು ಅವಳೇನೂ ಹೇಳದೆ ನಿಂತಳು. ನೀನು ನನ್ನ ಪಕ್ಕ ಹಾಸಿಗೆ ಮೇಲೆ ಮಲಗೋ ಯೋಗ್ಯತೆ ಇಲ್ಲ, ಕೆಳಗೆ ಬಿತ್ಕೊ ಎಂದರೆ ಹೊದಿಕೆ ಹೊದ್ದು ಕೆಳಗೆಯೇ ಮಲಗಿದಳು. ಬಾಗಿಲಲ್ಲಿ ಇಬ್ಬರನ್ನು ಮಿಣಮಿಣ ನೋಡಿದ ದೀಪು ರುದ್ರನ ಬಳಿ ಓಡಿತ್ತು. ಸಪ್ತ ಚಾಪೆ ಹಾಸಿ ಮಲಗಿದಳು. ಅದರಲ್ಲೇನೂ ಬೇಸರವಿಲ್ಲ ಅವಳಿಗೆ. ಹುಟ್ಟಿನಿಂದ ಚಾಪೆ ಮೇಲೆ ಮಲಗುವ ಅಭ್ಯಾಸವಿದೆ. ಮನೆಯಲ್ಲಿ ಹಾಸಿಗೆಯೊಂದು ಇದ್ದರೂ ತನ್ನವ್ವನ ಅಕ್ಕಪಕ್ಕ ಅಕ್ಕ ತಂಗಿ ಮಲಗಿದರೆ ಸಂತೋಷ ಅವರಿಗೆ. ಸಣ್ಣ ಪುಟ್ಟದ್ದಕ್ಕೆಲ್ಲ ನೋವು ಪಡುವುದು, ಅಳುವುದು, ಯೋಚಿಸುವುದು ಅವಳ ಸ್ವಭಾವವಲ್ಲ. ತನ್ನ ಅವ್ವನ ನೋವು, ತಾಯಿ ಬದುಕು ನಡೆಸಿದ ರೀತಿ ಎರಡನ್ನೂ ಹತ್ತಿರದಿಂದ ಬಲ್ಲವಳು ಗಟ್ಟಿಗಿತ್ತಿಯೇ ಸರಿ. ಚಿಕ್ಕ ಎಂದು ಎಂದಿನಂತೆ ಅವನ ಎದೆ ಮೇಲೆ ಮಲಗಿ, ಚಿಕ್ಕ ಚಿಕ್ಕಿ ಚಿಕ್ಕಿನ ನಿನ್ನ ಯೋಗ್ಯತೆಗೆ ತಕ್ಕಂಗೆ ಕೆಳಗೆ ಬಿತ್ಕೋ ಅಂತೂ ಎಂದಳು ರುದ್ರನಿಗೆ. ಸರಿಯಾಗಿ ಅರ್ಥವಾಗಲಿಲ್ಲ ಅವನಿಗೆ. ಏನು ಮಗಳೇ ಅದು, ಸುಮ್ಕೆ ಮಲಗು ಎಂದರೆ, ಏ ಚಿಕ್ಕ, ಸಪ್ತ ಚಿಕ್ಕಿ ಕೆಳಗೆ ಚಾಪೆಲ್ ಮಲಗಿದಾಳೆ, ಚಿಕ್ಕಿ ಮೇಲ್ ಮಲಗಿದಾಳೆ ಎಂದಿತು ತಲೆ ಮೇಲೆತ್ತಿ. ಎಲ್ಲಾದರೂ ಮಲಿಕಳಿ, ನೀನು ತೆಪ್ಪಂಗೆ ಮಲಗು ಗದರಿದ್ದ. ಏ ಹೋಗು ಚಿಕ್ಕ, ನಾನು ಚಿಕ್ಕಿ ಹತ್ರ ಮಲ್ಕತೀನಿ ಎಂದು ಎದ್ದವಳ ಭದ್ರವಾಗಿ ಹಿಡಿದವ. ಅದ್ಯಾವಳೋ ಬಂದ್ಲು ಅಂತ ಅವಳು ಬಾಲ ಆಗ್ಬಿಟ್ಯಾ? ಇಲ್ಲೇ ಮಲಗು, ಇಲ್ಲ ಹೊಲದ ಮನೇಲಿ ಕೂಡಾಕ್ ಬರ್ತೀನಿ ಜೋರು ಮಾಡಲು ಅಳಲು ಶುರು ಮಾಡಿದ್ದಳು ದೀಪು. ಅವಳ ಅಳುವಿನ ಸದ್ದಿಗೆ ಭಾಗೀರಥಿ ಬಂದಿದ್ದರು. ಅಜ್ಜಿ, ಈ ಚಿಕ್ಕನನ್ನ ಹೊಲದ ಮನೇಲಿ ಕೂಡಾಕ್ತಾನಂತೆ ಎಂದು ಬಿಕ್ಕಲು ಭಾಗೀರಥಿ, ಅಯ್ಯೋ ನನ್ನವ್ವ, ಅಳ್ಬ್ಯಾಡ್ವೆ, ನಿನ್ನ ಹೊಲದಾಗೆ ಕೂಡಾಕಕ್ಕ ನಾವು ಬಿಟ್ಟಿವ, ಅವನಿಗೆ ಹೊಡೆಯವ ಬಾ, ನನ್ನ ಜೊತೆ ಮಲಗು ಎಂದು ಎತ್ತಿಕೊಳ್ಳಲು, ನಾನು ಚಿಕ್ಕಿ ತವ ಮಲಗ್ತೀನಿ ಅಜ್ಜಿ ಎನ್ನಲು, ದೀಪು ಇಲ್ಲೇ ಮಲಗು ಬಾ ಎಂದು ಜೋರು ಮಾಡಿದ್ದ ರುದ್ರ. ಅಜ್ಜಿ ಎಂದು ಮತ್ತೆ ಜೋರಾಗಿ ಅಳಲು ಶುರು ಮಾಡಿದ್ದಳು. ಆಯಿತು ಆಯಿತು, ಅಳ್ಬೇಡ, ನಿನ್ನ ಚಿಕ್ಕಿರ ಜೊತೆಗೆ ಮಲಗು ಎಂದಿದ್ದೇ ದೀಪು ಅಲ್ಲಿಂದ ಓಡಿದ್ದಳು. ರುದ್ರ ಹೊರಗೆ ನಡೆದು ಬಂದ. ಚಿಕ್ಕಿ ಎಂದು ಬಾಗಿಲು ಬಡಿಯಲು ಸಪ್ತ ಬಾಗಿಲು ತೆರೆದಳು. ತಕ್ಷಣ ಅವಳ ಕಾಲುಗಳ ಅಪ್ಪಲು ರುದ್ರ ಅವಳನ್ನೇ ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಗೋಗಿ ಪಡಸಾಲೆ ಮೇಲೆ ಸಿಗರೇಟ್ ಹಚ್ಚಿ ಕುಳಿತ. ಚಿಕ್ಕಿ ನಿನ್ನ ಜೊತೆ ಮಲಗ್ತೀನಿ ಎಂದವಳ. ಸರಿ ಬಾ ದೀಪು ಎಂದು ಪಕ್ಕದಲ್ಲಿ ಮಲಗಿಸಿ ಮುದ್ದಾಗಿ ತಟ್ಟಲು ದೀಪು ಚಂದದ ನಿದ್ದೆಗೆ ಜಾರಿದ್ದಳು. ರುದ್ರ ಮಾತ್ರ ಬುಸುಗುಡುತ್ತಾ ಸಿಗರೇಟ್ ಸುಡುತ್ತಾ ಕುಳಿತಿದ್ದ. ಸಪ್ತ, ಪ್ರಿಯಾ, ಈ ಸೀರೆ ಉಟ್ಟು ತಯಾರಾಗ್ರವ್ವ, ನಿಮ್ಮ ತವರವರು ಬರ್ತಾವ್ರೆ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಎಂದು ಇಬ್ಬರಿಗೂ ಸೀರೆ ಕೊಟ್ಟು ಹೊರಟರು ಭಾಗೀರಥಿ. ಇಬ್ಬರು ಸೀರೆ ಉಟ್ಟು ತಯಾರಾದರು. ಸಪ್ತ ಹೆಚ್ಚು ಒಡವೆ ಧರಿಸದೆ ಸೊಸೆಗೆ ಅವರು ಹಾಕಿದಷ್ಟು ಚಿನ್ನ ಮಾತ್ರ ಹಾಕಿದರೆ ಪ್ರಿಯಾ ಹೆಚ್ಚೇ ಒಡವೆ ಹಾಕಿ ತಯಾರಾದಳು. ಸಪ್ತಗಿಂತ ಮೈಕೈ ತುಂಬಿಕೊಂಡು ತುಸು ಬೆಳ್ಳಗೆ ಪ್ರಿಯಾಳೇ ಎದ್ದು ಕಂಡರೂ ಸಪ್ತ ಮೌನಗೌರಿಯಂತೆ ಸಹಜ ಸುಂದರಿಯಂತಿದ್ದಳು. ತವರಿಂದ ದೂರಾಗಿ ಒಂದೇ ರಾತ್ರಿ ಕಳೆದರೂ ಇಬ್ಬರು ತವರನ್ನ ಕಣ್ಣು ತುಂಬಿಕೊಂಡಿದ್ದರು. ಬೀಗರ ಔತಣ ಜೋರಾಗಿಯೇ ನಡೆದಿತ್ತು. ಬೋಜಪ್ಪ ತಮ್ಮದೇ ಕಾರು ತಂದಿದ್ದರು ಅಳಿಯ ಮಗಳನ್ನು ಕರೆದೊಯ್ಯಲು. ಶೈಲಾ ಬಾಡಿಗೆ ಕಾರ್ ತರಿಸಿದ್ದರು ಅಳಿಯನಿಗೆ ಕೊರತೆಯಾಗಬಾರದೆಂದು. ಜೋಡಿಗಳನ್ನು ಕೂರಿಸಿ ಶಾಸ್ತ್ರ ಮಾಡಿ ಬೀಳ್ಕೊಟ್ಟಿದ್ದರು. ದೀಪು ರುದ್ರನ ಜೊತೆ ಹೋಗುವೆ ಎಂದು ಹಠ ಮಾಡಿದಾಗ ಇಂದಿನ ಇರುಳು ಪ್ರಸ್ತ ಇದ್ದ ಕಾರಣ ದೀಪುವನ್ನು ಮುದ್ದುಗರೆದು ಉಳಿಸಿಕೊಂಡಿದ್ದರು. ಎರಡು ಕಾರುಗಳು ಒಂದೇ ದಾರಿಯಲ್ಲಿ ಸಾಗಿ ಊರಲ್ಲಿ ಕವಲೊಡೆದು ಎರಡು ದಾರಿಯಾಗಿ ಇಬ್ಬರು ಅಳಿಯಂದಿರು ಅತ್ತೆ ಮನೆ ಸೇರಿದ್ದರು. ಬಾಗಿಲಲ್ಲೇ ಅಕ್ಕ ಭಾವನಿಗೆ ಆರತಿ ಬೆಳಗಿದ್ದಳು ಕಾವ್ಯ. ಒಳಗೆ ಬಂದವ ಕಾವ್ಯ ತೋರಿದ ಕೋಣೆ ಸೇರಿ ಪಟ್ಟಾಗಿ ಕುಳಿತು ಬಿಟ್ಟ. ಉಸಿರುಗಟ್ಟುತ್ತಿತ್ತು ಅವನಿಗೆ. ಆದರೆ ಬೆಳಗ್ಗೆ ತನ್ನವ್ವ ಅದೆಷ್ಟು ಗೋಗರೆದಳು. ರುದ್ರ
ಅತ್ತೆ ಮನೆಗೆ ಹೋಗಬೇಕು ಇವತ್ತು. ನೀನಲ್ಲಿ ಕೂಗಾಡಿ ಗಲಾಟೆ ಮಾಡಿ ನಿನ್ನ ಅಪ್ಪನ ಜೊತೆ ನನ್ನ ಮರ್ಯಾದೆ ತೆಗೆಯೋದಲ್ಲದೆ ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಅವಾಂತರ ಮಾಡಬೇಡ. ಶೈಲಾ ನಿನ್ನತ್ತೆ ಅಂತ ನೋಡಬೇಡ. ನಿನಗೆ ಒಬ್ಬಳು ಹಿರಿಯಕ್ಕ ಅಂತ ಒಬ್ಬಳು ಇದ್ದಿದ್ರೆ ಹಿಂಗೇ ಇರ್ತಿದ್ಲು ಅಂತ ತಿಳಿ. ಕಷ್ಟಪಟ್ಟು 2 ಹೆಣ್ಣು ಮಕ್ಕಳನ್ನು ಸಾಕಿ ಬೆಳೆಸಿ ಜೋಪಾನ ಮಾಡವಳ. ಆ ಮನೆಯ ಮಗನಾಗು, ಆಧಾರ ಸ್ತಂಭವಾಗು. ನಿನ್ನಿಂದ ಅವಳಿಗೆ ಧೈರ್ಯ ಸಿಗಬೇಕೇ ಹೊರತು ಭಯ ಹೆದರಿಕೆ ಆಗಬಾರ್ದು. ನಿನಗೆ ಈಗಲೇ ಸಂಸಾರ ಶುರು ಮಾಡು ಅಂತ ಹೇಳಲ್ಲ, ಆದ್ರೆ ಆ ಮಗಿಗೆ ನೋವು ಮಾಡಿ ಕಣ್ಣೀರು ಹಾಕಿಸ್ಬೇಡ. ಎಲ್ಲ ಹೆಣ್ಣು ಮಕ್ಕಳು ಒಂದೇ ಥರ ಇರಲ್ಲ. ನೀನೇ ನೋಡು, ಎಲ್ಲ ಹೆಣ್ಣನ್ನು ದ್ವೇಷ ಮಾಡ್ತೀಯೇ ಇಲ್ವಲ್ಲ. ನನ್ನ ದೀಪುನ ಚೆಂದಾಗೆ ನೋಡ್ಕತೀಯಲ್ಲ, ಹಾಗೆ ನಿನ್ನ ಅತ್ತೆ ಮನೆಯಲ್ಲೂ ಎಲ್ಲರಿಗೂ ಗೌರವ ಕೊಡು. ಅಲ್ಲಿ ದುಮುಗುಟ್ಟಿ ಶೈಲ ದಿನ ನನ್ನ ಮಗಳು ಅಲ್ಲಿ ಹೆಂಗವಳೋ ಅಂತ ಯೋಚಿಸಿ ಕಣ್ಣೀರು ಹಾಕಂಗ ಮಾಡಬೇಡ. ನನ್ನ ಮಗಳು ಖುಷಿಯಾಗಿ ಬದುಕ್ತಾವಳ ಅಂತ ನೆಮ್ಮದಿಯಾಗಿ ಬದುಕಂಗ ಇದ್ದು ಬಾ. ನಿಂಗೆ ಒಳ್ಳೆ ಹೆಂಡರಾಗಿ ಸಿಕ್ಕವಳೆ. ಆ ಮಗ ಕಣ್ಣೀರು ಹಾಕಿದ್ರೆ ನಮಗೆ ಒಳ್ಳೆಯದಾಗಕ್ಕಿಲ್ಲ. ಕಣ್ಣೀರು ಹಾಕಿಸ್ಬೇಡ. ನಿನ್ನ ಬಗ್ಗೆ, ನಿನ್ನ ಕೋಪದ ಬಗ್ಗೆ ಅವಳಿಗಿನ್ನೂ ಗೊತ್ತಿಲ್ಲ ಎಂದು ಹೇಳಿದ ಮಾತು ನೆನಪು ಮಾಡಿಕೊಂಡು ಕುಳಿತ. ಸಪ್ತಮಿ ಅಮ್ಮ ತಂಗಿ ಜೊತೆ ಸ್ವಲ್ಪ ಮಾತಾಡಿ ಕುಳಿತಳು. ಸುಧಾರು ತಮ್ಮ ಗಂಡನ ಜೊತೆ ಬಂದರು ಶೈಲಾರ ಸಹಾಯಕ್ಕೆ. ಅದಾಗಲೇ ಸಂಜೆ ಆಗಿತ್ತು. ಸಂಜೆಯ ಶಾಸ್ತ್ರಕ್ಕೆ ತಯಾರಿ ಮಾಡಬೇಕಿತ್ತು. ಮನೆಯಲ್ಲಿ ಗಂಡಸರು ಇಲ್ಲದ ಕಾರಣ ರುದ್ರನ ಸಹಾಯಕ್ಕೆ ಸುಧಾರ ಗಂಡ ವಾಸು ಬಂದಿದ್ದು. ಈಗ ನವ ಜೋಡಿಗಳ ಮೈಗೆ ಅರಿಶಿಣ ನೀರು ಹಾಕಬೇಕಿತ್ತು. ರುದ್ರನ ಬಳಿ ಬಂದು ವಾಸು ಅವರನ್ನು ಕರೆದೊಯ್ದು ಸ್ನಾನಕ್ಕೆ ಕಳುಹಿಸಿದರು. ಸಹಾಯ ಬೇಡವೆಂದು ತಾನೇ ಅರಿಶಿಣ ನೀರಲ್ಲಿ ಮಿಂದು ಬಂದಿದ್ದ ರುದ್ರ ಸಪ್ತಮಿಯ ರೇಗಿಸಿ ಸುಧಾ ಅರಿಶಿಣ ನೀರು ಹಾಕಿದ್ದರು. ಅರಿಶಿಣದ ನೀರಲ್ಲಿ ಮಿಂದವಳ ಯೋಚನೆಯೆಲ್ಲ ಒಂದು ಬಾರಿಯೂ ಮುಖಾಮುಖಿ ಕುಳಿತು ಮಾತಾಡಿಲ್ಲ ರುದ್ರನ ಜೊತೆ. ಈಗ ಅವನ ಜೊತೆ ಒಂದೇ ಕೋಣೆಯಲ್ಲಿ ಇರುವುದು, ಅವನನ್ನೇ ಎದುರಿಸುವುದು ಹೇಗೆಂದು ಅದೇ ಯೋಚನೆಯಲ್ಲಿ ಸುಧಾರು ಮಾಡಿದ ಅಲಂಕಾರಕ್ಕೆ ನಿಂತಿದ್ದಳು. ಜೊತೆಯಾಗಿ ಕುಳಿತು ಊಟ ಮಾಡಿದರೂ ಒಂದು ನೋಟ ಕೂಡ ಒಬ್ಬರಿಗೆ ಒಬ್ಬರು ಬೀರಲಿಲ್ಲ. ಅವ ಇಲ್ಲಿಂದ ಹೋದರೆ ಸಾಕೆಂದು ಯೋಚಿಸಿದರೆ ಇವಳು ಅವನ ಒರಟು ಧ್ವನಿ, ಇವನ ಭಯಪಡಿಸುವ ವೇಷಭೂಷಣ ನೋಡಿ ಮೊದಲೇ ಹೆದರಿದ್ದವಳು ಈಗ ಇನ್ನಷ್ಟು ಹೆದರಿ ಊಟ ಗಂಟಲಲ್ಲಿ ಇಳಿಸುತ್ತಿದ್ದಳು. ಪ್ರಿಯ ತವರಲ್ಲಿ ಪ್ರಸಾದ್ ಆತಿಥ್ಯ ಸವಿದು ಕೋಣೆ ಸೇರಿದ್ದ. ರಂಗೇರಿದ ಮೊಗದಲ್ಲಿ ಪ್ರಿಯ ಕೋಣೆ ಸೇರಲು ಜೋಡಿ ಹಕ್ಕಿಗಳು ಸಮಯ ವ್ಯರ್ಥ ಮಾಡದೆ ಪ್ರಣಯ ದೂರಿಗೆ ಸಾಗಿಬಿಟ್ಟರು. ಆದರೆ ರುದ್ರ ಕೋಣೆ ಹೊಕ್ಕಿದ್ದೇ ಹಾಸಿಗೆ ಮೇಲೆ ಮಲ್ಲಿಗೆ ಗುಲಾಬಿ ಹೂವುಗಳ ನೋಡಿ ಕೋಪ ನಿಗ್ರಹಿಸುತ್ತಾ ಕುಳಿತಿದ್ದ. ಸಪ್ತಳ ಸುಧಾ ತುಸು ಹೆಚ್ಚೇ ಕಾಡಿದ್ದರು. ಸಪ್ತ ಆಳು ಬಾರಿ ಗಟ್ಟಿ ಕಾಣ್ತಾರೆ, ಹುಷಾರು, ಒರಟಾಗಿ ಮುದ್ದು ಮಾಡಿ ಕೆಂಪಾಗಿಸಿಬಿಟ್ಟಾರು ನಿನ್ನ ಎಂದು ಹೇಳಿ ಕೋಣೆಗೆ ತಳ್ಳಿದ್ದರು. ಹಾಲಿನ ಲೋಟದ ಜೊತೆ ಕೋಣೆಗೆ ಹೊಕ್ಕವಳ ಎದೆಬಡಿತ ನಗಾರಿಯಂತೆ ಬಡಿದುಕೊಳ್ಳುತ್ತಿತ್ತು. ಆ ಪುಟ್ಟ ಕೋಣೆಯಲ್ಲಿ ಮಂಚ ಬಿಟ್ಟರೆ ಬೇರೇನಿಲ್ಲ. ಅವಳು ಒಳಗೆ ಬಂದಿದ್ದು ತಿಳಿದು ಕಣ್ಣು ಮುಚ್ಚಿ ಉಸಿರು ಹೊರದಬ್ಬಿದವ ಒಮ್ಮೆ ಅವಳ ನೋಡಿದ್ದ. ಆ ನೋಟ ಕಂಡೇ ಒಮ್ಮೆ ನಡುಗಿದ್ದಳು. ಆ ಒರಟು ನೋಟಕ್ಕೆ ಅವಳಿಗೆ ಬೆನ್ನು ಹಾಕಿ ಮಲಗಿಬಿಟ್ಟ. ಮಾತಾಡದೆ. ಅವಳಿಗೇನೂ ಅರ್ಥವಾಗಲಿಲ್ಲ. ಹಾಗಂತ ಪ್ರಶ್ನೆ ಮಾಡಲು ಧೈರ್ಯವೂ ಇಲ್ಲ. ಹಾಲಿನ ಲೋಟ ಮೆಲ್ಲನೆ ಕೆಳಗಿಟ್ಟು ಹಾಸಿಗೆ ತುದಿಯಲ್ಲಿ ಗೋಡೆ ಒರಗಿ ಕುಳಿತಳು. ಒಂದಷ್ಟು ಯೋಚನೆ, ಆದರೆ ತಲೆಬುಡ ಅರ್ಥವಾಗುತ್ತಿಲ್ಲ. ಒಮ್ಮೆ ಹಿಂದೆ ತಿರುಗಿ ನೋಡಿದಳು. ಅವನ ಬೆನ್ನು ಕಂಡಿತಷ್ಟೆ. ಕುಳಿತಲ್ಲೇ ಕಣ್ಣು ಮುಚ್ಚಿದಳು. ನಿದ್ದೆ ನಿಧಾನವಾಗಿ ಅವಳನ್ನು ಆವರಿಸಿತು. ಒಂದಷ್ಟು ಮೌನದ ಸಮಯ ಕಳೆದ ಮೇಲೆ ಹಿಂದೆ ತಿರುಗಿ ನೋಡಿದ್ದ. ಕುಳಿತೇ ಕಣ್ಣು ಮುಚ್ಚಿದ್ದ ಹೆಣ್ಣು ಕಂಡಿದ್ದಳು. ನಿಷ್ಕಲ್ಮಶ ಮೊಗವದು. ಅವನಿಗೆ ಅರಿವಿಲ್ಲವಷ್ಟೇ. ಮತ್ತೆ ಕಣ್ಣು ಮುಚ್ಚಿ ಮಲಗಿಬಿಟ್ಟ. ಕಲ್ಯಾಣ ಇಬ್ಬರನ್ನೂ ಒಂದು ಸೂರಿನಡಿ ತಂದು ನಿಲ್ಲಿಸಿದೆ. ಪ್ರೇಮ ಕಲ್ಯಾಣದ ನಂತರ ಒಂದೇ ಜೀವವಾಗುವರೇನೋ. ಮುಂದುವರಿಯುವುದು. ಥ್ಯಾಂಕ್ ಯು.